ಈಶ್ವರ ಸ್ತುತಿ ಪ್ರಾರ್ಥನೆಯಲ್ಲಿ 4 ಮಂತ್ರದ ಅರ್ಥ ಹೇಳಿದ್ದೆ. ಇವತ್ತು 5, 6ನೇ ಮಂತ್ರದ ಅರ್ಥವನ್ನು ತಿಳ್ಕೊಂಡು ಏನ್ ಹೇಳುತ್ತೆ 5ನೇ ಮಂತ್ರ. ಓಂ ಏನ ರುದ್ರ ಪೃಥಿವೀ ಚ ದೃಢ ಏನ ಸ್ವಸ್ತಪಿತಂ ಏನ ನಾಕಃ ಯೋ ಅಂತರಿಕ್ಷೆ ರಜಸೋ ವಿಮಾನ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಒಂದಷ್ಟು ಪದಶಃ ಅರ್ಥವನ್ನ ತಿಳ್ಕೊಂಡ್ಬಿಡೋಣ, ಆಮೇಲಿಂದ ಭಾವಾರ್ಥವನ್ನ ತಿಳ್ಕೊಳ್ಳೋಣ. ಆಮೇಲೆ ಪೂರಕವಾದ ಯಾವ್ದಾದ್ರು ಒಂದಷ್ಟು ಮಾತಿದ್ರೆ ಅದನ್ನ ಹೇಳ್ತೀನಿ. ಅವಾಗ ಆ ಅರ್ಥ ಸ್ವಲ್ಪ ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ. ಏನ ಉಗ್ರಹ ದ್ಯೌಹು ಪೃಥಿವೀ ಚ ದೃಢ ಅಂತ ಅಲ್ಲೊಂದು ಸಾಲಿದೆ. ಅಂದ್ರೆ ಪದ ಹಿಂದೆ ಮುಂದೆ ಆಗಿರ್ಬೋದು, ಸಂಸ್ಕೃತದಲ್ಲಿ ಹಾಗೇನೆ. ರಾಮನು ಕಾಡಿಗೆ ಹೋದನು, ಕಾಡಿಗೆ ರಾಮನು ಹೋದನು, ಏನು ವ್ಯತ್ಯಾಸ ಏನಾಗಲ್ಲ, ಅದೇ ಅರ್ಥ. ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗಾಗಲ್ಲ. ಹಾಗಾಗಿ ಅದು ಸ್ವಲ್ಪ ಆ ಕಡೆ ಈ ಕಡೆ ಅಂದ್ರೆ ಅರ್ಥಪೂರ್ಣವಾಗಿ ಬರೋದಕ್ಕೆ ಛಂದಸ್ಸಿಗೆ ಆ ತರ ಬರೆದಿರ್ತಾರೆ. ಅದು ಹಾಗಾಗಿರುತ್ತೆ ಅಷ್ಟೇ. ಅಂದ್ರೆ ಏನ ಉಗ್ರಹ ದ್ಯೌಹು ಪೃಥಿವೀ ಚ ದೃಢ. ಏನಂದ್ರೆ ಯಾವನಿಂದ ಉಗ್ರವಾದ ದ್ಯೋಲೋಕವು, ಅಲ್ಲಿ ಉಗ್ರವಾದ ಅನ್ನೋದಕ್ಕೆ ಗಮನಿಸಿ, ಉಗ್ರವಾದ ಅಲ್ಲ, ಅದು ಉಗ್ರವಾದ ಅಂತ ಅನ್ನೋದಕ್ಕೆ ಮುಂದೆ ಅರ್ಥ ಹೇಳ್ತೀನಿ. ಮತ್ತು ಪೃಥಿವಿಯು ದೃಢವಾಗಿದೆ. ದ್ಯೂಲೋಕ ಮತ್ತು ಪೃಥ್ವಿ ಈ ಸೌರಮಂಡಲದ ಕುರಿತು ನಮ್ಮ ಒಂದು ಇಡೀ ವಿಶ್ವವನ್ನೇ ಕುರಿತು ಹೇಳ್ತಾ ಇದ್ದಾರೆ. ಅಂದ್ರೆ ಏನೇನಿದೆ ಅದನ್ನ ಸದ್ಯಕ್ಕೆ ನಮಗೆ ಕಾಣುವಂಥದ್ದು ಯಾವ್ದು, ಸೂರ್ಯ ಕಾಣ್ತಾನೆ, ನಕ್ಷತ್ರ ಗ್ರಹಗಳೆಲ್ಲ ಕಾಣುತ್ತೆ. ಅದನ್ನ ಇಟ್ಕೊಳ್ಳೋಣಂತೆ, ನಮ್ಗೆ ಬೇಕಾಗತ್ತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಹೇಗಿದೆ ಅಂತ ಹೇಳಿದ್ದ. ಏನ ನಾಕಃ ಸ್ವಸ್ಥಭಿತಂ ಅಂದ್ರೆ ಈ ಒಂದು ಮೋಕ್ಷದ ಸ್ಥಿತಿಯು ಯಾರಿಂದ ಅದು ಸ್ಥಿರವಾಗಿದೆಯೋ. ಯಹ ಅಂತರಿಕ್ಷೆ ರಜಸೋ ವಿಮಾನ ಅಂದ್ರೆ ಅಂತರಿಕ್ಷದಲ್ಲಿ ಬೇಕಾದಷ್ಟು ಗ್ರಹ ನಕ್ಷತ್ರಗಳೆಲ್ಲ ಇದೆ, ಎಲ್ಲವೂ ಅದದೇ ಜಾಗದಲ್ಲಿ ಒಂಥರ ಸ್ಥಿತವಾಗಿದೆ. ಇಲ್ಲದೆ ಇದ್ರೆ ಏನೇನೋ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಏನೋ ಒಂದು ಶಕ್ತಿ ಇರ್ಬೇಕಲ್ಲ ಆ ಜಾಗದಲ್ಲಿ ಇರ್ಬೇಕು ಅಂತ. ಇದೊಂದನ್ನು ಕೂತ್ಕೊಂಡ್ರೆ 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲ, ಹಾಗಿರುತ್ತೆ. ಇರ್ಲಿ, ಆ ತರ ಒಂದು ಸ್ಥಿತವಾಗಿದೆಯೋ. ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತಹ ಆನಂದ ಸ್ವರೂಪನಾದ, ಪ್ರಕಾಶಮಯ ಸ್ವರೂಪನಾದ, ಜ್ಯೋತಿಮಯ ಸ್ವರೂಪನಾದ ಭಗವಂತನಿಗೆ ನಮ್ಮ ಎಲ್ಲಾ ಒಳ್ಳೆಯ ಕಾರ್ಯಗಳಿಂದ ಸಮರ್ಪಿತರಾಗೋಣ. ಈ ಕೊನೆ ಸಾಲಿದೆಯಲ್ಲ, ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ, ಅದು ಸಮರ್ಪಿತರಾಗೋಣ ಒಳ್ಳೆಯ ಕಾರ್ಯಗಳಿಂದ ಅಂತ ಸುಮಾರು ಸಲ ಹೇಳಿದ್ದೀನಿ. ಈಗ ಯಾರೋ ಒಬ್ರು ಪುಸ್ತಕ ಬರೀತಾರೆ, ನಮ್ಮ ತಾಯಿಗೆ ಸಮರ್ಪಿತ ಅಂತ ಹೇಳ್ತಾರೆ, ನಮ್ಮ ಗುರುಗಳಿಗೆ ಸಮರ್ಪಿತ ಅಂತಾರೆ. ಅಂದ್ರೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದನ್ನು ನಾವು ಅವರಿಗೋಸ್ಕರ ನಾವು ಮಾಡಿದ್ದೀವಿ, ಇದು ಅವ್ರಿಗೆ ಸಮರ್ಪಿತವಾಗಿದೆ ಅಂತ ಅನ್ನುವಂತಹ ಶರಣಾಗತ ಪ್ರಪತ್ತಿ ಇರ್ತದೆ. ಅದನ್ನ ಬಿಟ್ಟು ನಾವು ವ್ಯಾವಹಾರಿಕವಾಗಿ ನೋಡೋದಾಯ್ತು ಅಂತಂದ್ರೆ ಯಾರೋ ಒಬ್ರು ಪ್ರಖ್ಯಾತವಾಗಿರ್ತಾರ. ಸುಮ್ನೆ ಉದಾಹರಣೆ ಸಚಿನ್ ತೆಂಡೂಲ್ಕರ್, ಅವನಂತೆ ನಾವು ಆಗ್ಬೇಕು ಅಂತ ಪ್ರಯತ್ನ ಮಾಡೋರು ಬೇಕಾಷ್ಟು ಜನ ಇರ್ತಾರಲ್ಲ. ಅಂದ್ರೆ ಏನ್ ಒಳ್ಳೇದಾಗಿದೆಯೋ ಅದನ್ನ ನಾವು ಕಲಿಬೇಕು ಅಂತ ಹೇಳಿ. ಅದೇ ತರದ್ ಜಗತ್ನಲ್ಲಿ ಕೆಟ್ಟದ್ದೆಲ್ಲ ಇದೆ, ಎಲ್ಲದಕ್ಕೂ ಹೋಗಲ್ಲ ಅಲ್ಲ ಹೇಳಿದ ವಿಷಯ. ಹಾಗಾಗಿ ಕಸ್ಮೈ ದೇವಾಯ ಅಂದ್ರೆ ಭಗವಂತನ ಒಂದು ಗುಣ ಸ್ವರೂಪವನ್ನ ಮೊದಲ 2-3 ಸಾಲಲ್ಲಿ ಹೇಳಿದ್ರು. ಅಂದ್ರೆ ಈಗ ಒಂದು ಭಾವಾರ್ಥಕ್ಕೆ ಹೋಯ್ತು ಅಂತಂದ್ರೆ, ಯಾರಿಂದ ಈ ದ್ಯೂಲೋಕವು ಪೃಥ್ವಿ ಲೋಕವು ದೃಢವಾಗಿದೆಯೋ, ಉಗ್ರವಾದ ಅಂತ ಹೇಳಿದ್ರು. ಅಂತಂದ್ರೆ ಒಂದು ದೃಢವಾಗಿರುವಂಥದ್ದು ಅಂತ ಹೇಳಿ ಅಂತ ಮನಸ್ಸನ್ನೆಲ್ಲ ಅನ್ಕೋಬೇಕು. ಯಾರಿಂದ ಮುಕ್ತಿ ಎಂಬ ಆನಂದಮಯ ಸ್ಥಿತಿ ಸ್ಥಿತವಾಗಿದ್ದು ಅನ್ಕೊಳ್ಳೋಣಂತೆ. ಆಮೇಲಿಂದ ಅದಕ್ಕೆ ಬೇಕಾದ್ರೆ ಆಧಾರ ಬೇಕಾದ್ರೆ ಹೇಳೋಣಂತೆ. ಯಾರು ಅಂತರಿಕ್ಷದಲ್ಲಿ ಗ್ರಹಗತಿಗಳ ಚಲನೆಗೆ ಕಾರಣನಾಗಿದ್ದಾನೋ, ಅಂದ್ರೆ ಆ ಚಲನೆಯಿಂದ ಅವನು ವಿಮಾನ ಅಂತಿದೆ. ವಿಮಾನ ಅಂದ್ರೆ ಮೇಲೆ ಹಾರಾಡುವಂತ ವಿಮಾನ ಅಲ್ಲ, ವಿಮಾನ ವಿಶೇಷವಾದ ಮಾನಕ್ಕೆ ಅರ್ಹನಾಗಿರುವವನು ಅಂತ ಹೇಳಿದ್ರೆ ಈ ತರ ಬಿಡಿಸ್ಕೋಬೇಕು. ಅಂದ್ರೆ ಇಂತಹದ್ದು ಗ್ರಹಗಳ ಚಲನೆ ಎಲ್ಲವನ್ನು ಇಟ್ಕೊಂಡಾಗ ವಿಶೇಷವಾದಂತಹ ಮಾನಕ್ಕೆ ಅಂದ್ರೆ ಒಂದು ಯೋಗ್ಯತೆಗೆ ಅರ್ಹನಾಗಿದ್ದಾನೆ. ಈಗ ನಮಗ ಆಗತ್ತಾ ಅದನ್ನೆಲ್ಲ ಸೃಷ್ಟಿ ಮಾಡಕ್ಕೆ ಅಂತ ಯೋಚನೆ ಮಾಡೋಣ. ಅದಿಲ್ಲದೆ ಹೋದ್ರೆ ಒಂದು ಮಾಡೆಲ್ ಮಾಡೋಣಂತಪ್ಪ. ಆ ಒಂದು ಸೂರ್ಯಮಂಡಲ ಇದೆಯಲ್ಲ, ಎಷ್ಟು ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಆಗೋಗಿದೆ. ಹಾಗಾಗಿ ಅಂತಹ ಭಗವಂತನಿಗೆ ಅಂದ್ರೆ ಆ ಭಗವಂತನಿಗೆ ನಾವು ನಮ್ಮೆಲ್ಲ ಕೆಲಸಗಳಿಂದ ಶರಣಾಗತರಾಗೋಣ. ಇಲ್ಲಿ ಉಗ್ರ ಅಂದ್ರೆ ಸ್ಥಿರವಾಗಿರುವಂತಹ, ಗಟ್ಟಿಯಾಗಿರುವಂತಹ, ಅದೇ ಜಾಗದಲ್ಲಿ ನಿಲ್ಲುವಂತಹ ಅಂತ ಹೇಳಿ ಅಂತ ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗಾಗಿ ಇದು ಅಂದ್ರೆ ಇದೆಲ್ಲ ತನ್ನಿಂದ ತಾನೇ ಉದ್ಭವ ಆಯ್ತಾ? ಒಂದ್ಸಲ ಯೋಚನೆ ಮಾಡ್ಕೋಬೇಕಲ್ವ. ಈಗ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ನೀವು ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ರೆ ಎಷ್ಟು ದಿವಸದಿಂದ ಅಂತಂದ್ರೆ, ನೀವ್ ಇಲ್ಲಿಗೆ ಬಂದು ಶ್ರೀಧರ್ಜಿ ಅವ್ರು ಹೇಳ್ಕೊಟ್ಟು ಒಂದಷ್ಟು ಸಮಯ ಕಳೆದು ಅದನ್ನ ಅಭ್ಯಾಸ ಮಾಡೋದ್ರಿಂದ ಒಂದು ಸಾಧನೆ ಅಂತ ಅನ್ನೋದಾಯ್ತಲ್ವ. ಇಲ್ಲೇ ಇದ್ರೆ ಕಾರ್ಯಕಾರಣ ಸಂಬಂಧ, ಅವ್ರು ಇರ್ಬೇಕು, ನೀವಿರ್ಬೇಕು, ಇಲ್ಲಿ ಬರ್ಬೇಕು, ಈ ಜಾಗ ಇರ್ಬೇಕು, ಈ ವ್ಯವಸ್ಥೆ ಎಲ್ಲ ಇರ್ಬೇಕು, ಇಲ್ಲೇ ಇದ್ರೆ ಆಗಲ್ಲ. ಹಾಗಾಗಿ ಈ ಒಂದು ಲೋಕವನ್ನ ಸೃಷ್ಟಿಯನ್ನ ಮಾಡದಂತಹ ಒಬ್ಬ ಭಗವಂತ ಇದ್ದಾನೆ ಅಂತ ಅನ್ನೋದು ಕಾರ್ಯಕಾರಣ ಸಂಬಂಧದಿಂದ ಆಗತ್ತೆ. ಹಾಗಾಗಿ
ಏನ್ ಅನ್ಸ್ತೀವಿ, ಇಲ್ಲೊಂದಷ್ಟು ನಿಯಮಗಳನ್ನ, ಸೃಷ್ಟಿ ನಿಯಮಗಳನ್ನ ಭಗವಂತ ಮಾಡಿಟ್ಟಿದ್ದಾನೆ. ಅದರ ಪ್ರಕಾರವಾಗಿ ನಾವು ನಡಿಬೇಕು. ನೀರಿನ ಚಕ್ರ ಕಳೆದ ಸಲ ಹೇಳಿದ್ದೆ, ಆ ತರದ್ದೆಲ್ಲ ಇದೆ. ಆ ನೀರು ಆವಿ ಆಗತ್ತೆ, ಮತ್ತೆ ಮಳೆಯಾಗಿ ಸುರಿಯುತ್ತೆ, ಮತ್ತೆ ಭೂಮಿಗೆ ಹೋಗುತ್ತೆ, ಮತ್ತೆ ನದಿಯಾಗಿ ಹರಿಯುತ್ತೆ, ಸಮುದ್ರಕ್ಕೆ ಸೇರುತ್ತೆ, ಹೀಗೆ ಅಂತ. ಇವೆಲ್ಲ ಒಂಥರ ಶಾಸನಗಳು ಅಂತ ಅಂತಾರೆ, ಅಂದ್ರೆ ನಿಯಮಗಳು ಅಂತ. ಹಾಗೇನೆ ಒಂದು ಭೂಮಿನಲ್ಲಿ ಒಂದು ಬೀಜ ಬಿತ್ತು ಅಂತಂದ್ರೆ ಒಂದು ನೀರು ಅಥವಾ ಗಾಳಿ ಅಥವಾ ಒಂದು ಪೂರಕವಾದ ವ್ಯವಸ್ಥೆ, ಗಾಳಿ ಬೆಳಕು ಎಲ್ಲ ಸಿಕ್ಕರೆ ಅದು ಬೆಳೆಯುತ್ತೆ ಅಂತ. ಇಲ್ಲದೆ ಇದ್ರೆ ಆಗಲ್ಲ ಅಂತ. ಅಂದ್ರೆ ಇಲ್ಲಿ ಒಂದು ವಿಶೇಷ ದ್ಯೂಲೋಕ ಅಂತ ಅನ್ಬಿಟ್ಟು ಬರುತ್ತೆ. ಏನ ದ್ಯೌಹು ಅಂತ ಹೇಳಿದ್ರೆ ಅಂದ್ರೆ ದ್ಯೂಲೋಕ, ಬೆಳಕಿನ ಲೋಕ ಅಂತ ಮೇಲೆ ಇರುವಂತಹ ಆಕಾಶಕ್ಕೆಲ್ಲ ಹೇಳ್ತೀವಿ ನಾವು. ಯಾಕೆಂದ್ರೆ ಚಂದ್ರ, ಸೂರ್ಯ, ಬೇಕಾದಷ್ಟು ನಕ್ಷತ್ರಗಳು ಅಲ್ಲಿವೆ. ಒಂದು ಯೋಚನೆ ಮಾಡೋಣ, ವೈಜ್ಞಾನಿಕವಾಗಿ ಒಂದು ಸತ್ಯವನ್ನು ಗಮನಿಸೋಣ. ಬೆಳಕಿನ ವೇಗ 3,20,000 km/s. ಅಷ್ಟು ವೇಗದಲ್ಲಿ ಹೋಗುತ್ತೆ. ಅಲ್ಲೆಲ್ಲೋ ಇರುವಂತಹ ನಕ್ಷತ್ರ ನಮ್ಗೆ ಇವಾಗ ಇಲ್ಲಿ ಕಾಣ್ತಾ ಇದೆ. ಅಥವಾ ಸೂರ್ಯನ್ನೇ ತಗೊಳ್ಳೋಣ, ನಮ್ಗೆ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲ ಮುಳುಗುವ ಸಮಯದಲ್ಲಿ ಮಾತ್ರ ನೋಡಕ್ಕಾಗತ್ತ, ಆಮೇಲೆ ನೋಡಕ್ಕಾಗತ್ತ. ಅದರಿಂದ ಅಷ್ಟು ಪ್ರಕಾಶವನ್ನ, ಅಷ್ಟು ಬೆಳಕನ್ನ, ಶಕ್ತಿಯನ್ನ ನೀಡುವಂತಹ ಸೂರ್ಯ ಇಲ್ಲೇ ಎಲ್ಲರ ಪಕ್ಕದಲ್ಲಿ ಇದ್ಬಿಟ್ಟಿದ್ದಾರೆ. ಅಂದ್ರೆ ಭಗವಂತ ಎಷ್ಟು ಯೋಚನೆ ಮಾಡಿದಾನೆ ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಅಷ್ಟು ದೂರದಲ್ಲಿ ಇಟ್ಟಿರೋದ್ರಿಂದ ನಾವು ಆನಂದ ಪಡ್ತಾ ಇದ್ದೀವಿ. ಬೆಳಗಿನ ಸೂರ್ಯ ಉದಯವಾಗೋಕೆ ಎಷ್ಟು ಚೆನ್ನಾಗಿರ್ತಾನೆ ಅಂತ ಹೇಳಿದ್ದ. ಆಮೇಲೆ ನೋಡ, ಅಂದ್ರೆ ಇವೆಲ್ಲದನ್ನು ಕೂಡ ಗಮನಿಸಿದ್ರೆ ಅವಾಗ ಏನಾಗುತ್ತೆ, ನಾವು ಇಂತಹ ಒಂದು ಸೃಷ್ಟಿಯನ್ನ ಮಾಡಿದಂತಹ ಭಗವಂತ ಎಷ್ಟು ಬುದ್ಧಿವಂತ ಅಂತ ಹೇಳಿ ಇಂತ ಅನ್ಸುತ್ತೆ. ಇನ್ನು ಭೂಲೋಕದ ಬಗ್ಗೆ, ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ಚೆನ್ನಾಗಿದೆ. ಸೂರ್ಯನ ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯರು, ಇಸ್ರೋ ಸಂಸ್ಥೆಯವರು ಕೂಡ ಸೂರ್ಯನ ಬಗ್ಗೆ ಬೇಕಾದಷ್ಟು ಜನ ರಿಸರ್ಚ್ ಮಾಡ್ತಾ ಇದ್ದಾರೆ. ಇನ್ನು ಭೂಲೋಕದ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡಿದೀವಿ ನಾವೆಲ್ಲರೂ. ಆದ್ರೆ ಒಂದು ವಿಚಿತ್ರ ಅಂತ ಅನ್ಸುತ್ತಲ್ವಾ, ಅದು ಗುಂಡು ಇದೆಯಂತೆ, ತಿರುಗುತ್ತಾ ಇದೆಯಂತೆ, ತನ್ನ ಸುತ್ತನೆ ಅಕ್ಷರ ಇದ್ರೆ ಆಗತ್ತಂತೆ, ಹಗಲು ಬೆಳಕು, ಹಗಲು ರಾತ್ರಿ ಆಗತ್ತಂತೆ, ಆಮೇಲೆ ಋತುಗಳು ಬದಲಾಗತ್ತಂತೆ, ಇವೆಲ್ಲವೂ ನಮಗೂ ಅನುಕೂಲವಾಗತ್ತಂತೆ. ಹೀಗೆಲ್ಲ ಇದ್ದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ, ಎಷ್ಟು ಆನಂದಮಯವಾಗಿರ್ಬೋದು ಅಂತ ಹೇಳಾಗುತ್ತೆ. ಇಂತಹದ್ದೊಂದನ್ನು ರೂಪಿಸಿದಾನಲ್ಲ ಭಗವಂತ, ನಿಜವಾಗ್ಲೂ ಬುದ್ಧಿವಂತ ಅಂತ ಹೇಳಿ ಅಂತ ನಮಗನ್ಸುತ್ತೆ. ಹಾಗಾಗಿ ಅವನ ಶಕ್ತಿಯನ್ನ ನಾವು ಅಳೆಯೋದಕ್ಕೆ ಸಾಧ್ಯವಾಗತ್ತಾ? ಇಷ್ಟೊಂದನ್ನೆಲ್ಲ ಮಾಡಿರುವಾಗ ಅವನ ಶಕ್ತಿ ಎಷ್ಟಿರಬಹುದು ಅಂತ ಹೇಳಿದ್ದ. ಹಾಗಾಗಿ ಈ ಅದ್ಭುತವಾದಂತಹ ಪ್ರಪಂಚವನ್ನ ನಿರ್ಮಿಸಿ, ಈ ಒಂದು ನಿರ್ಮಾಣದಲ್ಲಿ ನಮ್ಮನ್ನುವಂತಹ ಮಾನವರನ್ನ ಕಳಸಲನ್ನು ಹೇಳಿದ್ದೆ, ಸೃಷ್ಟಿ ಶೈಲದ ಶಿಖರ ಮಂಕುತಿಮ್ಮ ಅಂತ ಹೇಳಿದ್ದ ಡಿ.ವಿ.ಜಿ ಹೇಳ್ತಾರೆ. ಪ್ರಪಂಚದಲ್ಲಿ ಏನೇನು ಸೃಷ್ಟಿ ಇದೆಯೋ, ಕ್ರಿಮಿ ಕೀಟ ಎಲ್ಲವುಗಳಿಂದ ಹಿಡಿದು ಮಾನವನ ದೇಹ ಅತಿ ಉನ್ನತವಾದಂತಹ ಸೃಷ್ಟಿ ಅಂತ ಹೇಳಿದ್ದ. ಯಾಕೆಂದ್ರೆ ಬಾಕಿ ಪ್ರಾಣಿ ಪಕ್ಷಿಗಳಿಗೆಲ್ಲ ವಿಚಾರ ಮಾಡುವಂತಹ ಶಕ್ತಿ ಇಲ್ಲ, ನಗುವುದಕ್ಕೂ ಬರೋದಿಲ್ಲ. ಕೆಲವೆಲ್ಲ ನಗುತ್ತವೆ ಅಂತ ಹೇಳ್ತಾರೆ ಅಷ್ಟೇನೆ, ನಗೋದಕ್ಕೂ ಬರಲ್ಲ. ಅಕಸ್ಮಾತ್ ಏನಾದ್ರು ಒಂದು ನಾಯಿ ಎದುರುಗಡೆ ಬಂದು ನಕ್ಬಿಟ್ರೆ ನಿಮ್ಗೆ ಅದು ಬೋಬು ಒಂದು ಕಚ್ಚಕ್ ಬರ್ತಾ ಇದೆಯೋ ನಗ್ತಾ ಇದೆಯೋ ಗೊತ್ತಾಗಲ್ಲ. ಅಂದ್ರೆ ಅಷ್ಟು ವಿಚಿತ್ರವಾಗಿರುತ್ತೆ. ಇರ್ಲಿ, ಹಾಗೆ ಸುಮ್ನೆ ಉದಾಹರಣೆಗೆ ಹೇಳಿದ್ದು. ಹಾಗಾಗಿ ಅಂತಹ ಶಕ್ತಿವಂತನಾದ ಭಗವಂತನಿಗೆ ನಮ್ಮ ಎಲ್ಲಾ ಕೆಲಸಗಳಿಂದ ಶರಣಾಗತರಾಗೋಣ ಅಂತನ್ನುವಂತಹ ಒಂದು ವಿಷಯ ಈ ಒಂದು ಮಂತ್ರ. ಎರಡನೇ ಮಂತ್ರ, ಓಂ ಪ್ರಜಾಪತೆ ನತ್ವದೈತಾನ್ಯನ್ಯೋ ವಿಶ್ವ ಜಾತಾನಿ ಪರಿತಾ ಬಭೂವ ಯತ್ ಕಾಮಾಸ್ತೆ ಜುಗ್ಮಸ್ತನ್ನೋ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ ಅಂತ ಹೇಳಿದ್ದಾರೆ. ಇಲ್ಲಿ ಅಂದ್ರೆ ಪ್ರಜಾಪತಿ ಅಂದ್ರೆ ಈ ಪ್ರಜಾ ಜ ಅಂದ್ರೆ ಹುಟ್ಟು, ಪ್ರ ಅಂದ್ರೆ ಒಳ್ಳೆಯ ಹುಟ್ಟು. ಈ ಒಳ್ಳೆಯ ಹುಟ್ಟಿಗೆ ಎಲ್ಲದನ್ನು ಹುಟ್ಟು, ಸೃಷ್ಟಿನೇ ಒಂದು ಹುಟ್ಟು. ಕಾರಣನಾಗಿರುವಂತಹ ಆ ಭಗವಂತನಿಗೆ ತ್ವತ್ ಅನ್ಯಾಹತಃ ಏತಾನಿ ವಿಶ್ವ ಜಾತಾನಿ ಪರಿಬಭೂವ ಅಂತ ಅಂದ್ರೆ ನಿನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಅಂತ. ಬೇರೆ ಇತರ ಮತದವ್ರು ಹೇಳೋ ಹಾಗಲ್ಲ ಇಲ್ಲಿ. ನಿನ್ನನ್ನು ಬಿಟ್ಟು ಅಂದ್ರೆ ಇಡೀ ಪ್ರಪಂಚಕ್ಕೆ, ಇಡೀ ಭೂಮಂಡಲಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ನೀನೊಬ್ಬನೇ ಭಗವಂತ ಅಂತ ಹೇಳಿ. ನಮ್ಮ ದೇವರು ನಿಮ್ ದೇವರು ಅಂತ ಅನ್ನುವಂತಹ ಇಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕಿದೆ. ಹಾಗಾಗಿ ಇಂತಹ ಒಬ್ಬ ಸ್ವಾಮಿಯನ್ನ ನಿನ್ನನ್ನ ಬಿಟ್ಟು ಯಾರು ಇಲ್ಲ, ಆದ್ರಿಂದ ನಾವು ನಿನ್ನನ್ನ ಆರಾಧನೆ ಮಾಡ್ತೇವೆ, ಪೂಜಿಸ್ತೇವೆ ಅಂತ ಹೇಳಿ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಈ ಸಮಸ್ತ ಸೃಷ್ಟಿಯ ಅಧೀಶ್ವರ, ಅಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ, ಎಲ್ಲರೂ ಒಳಗೂ ಇದ್ದಾನೆ, ಎಲ್ಲರೂ ಹೊರಗೂ ಇದ್ದಾನೆ. ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಭಗವಂತನನ್ನ ಹಾಗೆ ಅರ್ಥ ಮಾಡ್ಕೊಂಡ್ರೇನೆ ಅದು ಒಳ್ಳೇದಾಗತ್ತೆ ಅಂತ ಹೇಳಿ. ನನ್ನಲ್ಲೂ ಭಗವಂತ ಇದ್ದಾನೆ ಕಂಡ ತಕ್ಷಣ ನಮಸ್ಕಾರ ಅಂತ ಹೇಳ್ತೀವಿ, ಎಷ್ಟು ಚೆನ್ನಾಗಿರುತ್ತಲ್ವ ಅದು. ಅಂದ್ರೆ ಒಬ್ರಿಗೊಬ್ರು ಗೌರವ, ವಿಶ್ವಾಸ ಇದನ್ನೆಲ್ಲ ಕೊಟ್ಬಿಟ್ಟು ಅವರು ಬಾಳ್ಲಿ ನಾವು ಬಾಳ್ಲಿ ಅಂತನ್ನೋ ಹಾಗೆ ಆ ತರ ಇರುತ್ತೆ. ಹಾಗೇನೆ ಯತ್ ಕಾಮಾಹ ತೇ ಜುಹುಮ, ಯಾವ ಕಾಮನೆಯನ್ನು ಉಳ್ಳವರಾಗಿ ನೀನು ಉಪಾಸನೆಯನ್ನು ಮಾಡ್ತೀವೋ ಅದು ಅಸ್ತು ಅಂತ ಹೇಳಿದ್ದ. ಅಂದ್ರೆ ಆ ಕಾಮನೆ ನೆರವೇರಲಿ ಕೇಳ್ಕೊಂಡ್ರೆ ಆಗೋಗ್ಬಿಡುತ್ತಾ ಅಂದ್ರೆ ಸಾಕು
ಮಸ್ತ್ ಅಲ್ವಾ? ಭಗವಂತ ಇಂತಹ ಮಾಡಿದಾಗ ನಾವು ನಮ್ಮ ಕೈಲಾದಂತಹ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಅಂತಹ ಕೆಲಸವನ್ನು ಮಾಡಿ ಯಾರಿಗೆ ಬೇಕೋ ಅವ್ರಿಗೆ ಅರ್ಪಿಸೋಣ ಅಂತ. ಅಂದ್ರೆ ಅವ್ರಿಗೋಸ್ಕರ ಕೆಲಸ ಮಾಡೋಣ, ಬರೀ ನಮಗೋಸ್ಕರ ಅಲ್ಲ. ನನ್ನ ಹೊಟ್ಟೆ ಹೊರ್ಕೊಳ್ಳೋದು ಒಂದೇ ಅಲ್ಲ ಕೆಲಸ, ಇಡೀ ಪ್ರಪಂಚನೇ ಚೆನ್ನಾಗಿ ನಗ್ನಗ್ತಾ ಸುಖ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಇತ್ತ. ಆ ತರ ಇತ್ತು ಅಂತಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇತ್ತ ಅನ್ಸುತ್ತೆ. ಅಂದ್ರೆ ವಯಂ ಶ್ಯಾಮ ಪತಯೋ ರೈಣಾಮ್ ಅಂತ ಹೇಳಿ ಇದ್ರೆ ಕೊನೆಯಲ್ಲಿ ಹೇಳ್ತೀವಿ ಏನಂದ್ರೆ ನಾವು ಸಂಪತ್ತಿನ ಒಡೆಯರಾಗೋಣ ಅಂತ. ಇದನ್ನ ಗಮನಿಸಿ, ಎಲ್ಲ ಹೇಳ್ಬಿಡ್ತಾರೆ ಈ ಅಧ್ಯಾತ್ಮಕ್ಕೆ ಬಂದ್ರೆ ಅಥವಾ ಪೂಜೆ ಪುನಸ್ಕಾರಗಳಿಗೆ ಹೋಯ್ತು ಅಂತಂದ್ರೆ ನಾವು ವೈರಾಗ್ಯದಿಂದ ಇರಬೇಕು ಅಂತ ಹೇಳಿ. ಇಲ್ಲಿ ಸಂಪತ್ತಿನ ಒಡೆಯರಾಗೋಣ ಅಂತ ಹೇಳ್ತಾ ಇದ್ದೆ. ಏನ್ ಅರ್ಥ ಹಾಗಾದ್ರೆ? ಅದೊಂದ್ ಕಡೆ ಇನ್ನೊಂದ್ ಕಡೆ ದ್ವಂದ್ವ ಆಯ್ತಲ್ಲ ಅಂತ ಹೇಳಿ ಇಲ್ಲ. ಆದ್ರೆ ಈ ದ್ವಂದ್ವ ಇಲ್ಲ ಇಲ್ಲಿ ತುಂಬಾ ಸರಳವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಆ ತರ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ. ಅಂದ್ರೆ ಏ ಜಗತ್ಪಾಲಕ, ಸರ್ವ ಜೀವಾತ್ಮರ ಒಬ್ಬ ಸ್ವಾಮಿಯಾಗಿದೆಯೋ, ನಿನ್ನ ಬಿಟ್ಟು ಬೇರೆ ಯಾರೋ ಈ ಸಮಷ್ಟಿಯ ಅಧೀಶ್ವರನಾಗಕ್ಕೆ ಸಾಧ್ಯ ಇಲ್ಲ. ಅಂತಹ ನಾವು ಯಾವ ಕಾಮನೆ ಅಂದ್ರೆ ಒಳ್ಳೆಯ ಒಂದು ಉದ್ದೇಶದಿಂದ ಅಷ್ಟೇ. ಎಲ್ಲ ಒಳ್ಳೆಯ ಉದ್ದೇಶದಿಂದ ನಾವು ಏನು ಕೆಲಸ ಮಾಡ್ತೀವೋ ಅದೆಲ್ಲ ನೆರವೇರಲಿ ಅಂತ ಹೇಳಿದ್ದ. ನಾವು ಸಂಪತ್ತಿನ ಒಡೆಯರಾಗೋಣ ಅಂತ ಒಂದು ಹೇಳ್ತೇವೆ. ಏನ್ ಸಂಪತ್ತಿನ ಒಡೆಯರಾಗೋಣ ಅಂತಂದ್ರೆ ಹೇಗೆ ಅಂದ್ರೆ, ನಾವು ಸಂಪತ್ತಿನ ಒಡೆಯರಾಗೋಣ, ಅಂದ್ರೆ ಗುಲಾಮರಾಗುವುದು ಬೇಡ ಅಂತನ್ನುವಂತಹ ಒಂದು ವಿಷಯ ಅಷ್ಟೇ. ಏನಾಗುತ್ತೆ ಸುಮ್ನೆ ಅಂತ ಅನ್ಕೊಳ್ಳಿ, ಈಗ ನಮ್ಗೆ 1000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ನಾವು ಜೀವನ ಮಾಡ್ಬೋದು. ಜೀವನ ಮಾಡಕ್ ಆಗುತ್ತೋ ಇಲ್ವೋ? ಮಾಡ್ಬೋದು. ಬೇಡ 1000 ರೂಪಾಯಿ ಬೇಡ, ಒಂದು 10,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಈಗಿನ ಕಾಲಕ್ಕೆ ಬೇಕು ಜೀವನ ಮಾಡ್ಬೋದು. ಅದೇ 1 ಕೋಟಿ ರೂಪಾಯಿ ಕೊಟ್ರೆ ಬಂತು, ಅವಾಗ ಏನ್ ಮಾಡ್ತೀವಿ ನಾವು? ಹೇಗೂ ಇದೆಯಲ್ಲ ದುಡ್ಡು ಅಂತ ಹೇಳಿ ಅಂತ ಖರ್ಚು ಮಾಡುವಂತಹ ಒಂದು ಮನೋಭಾವ ಬರುತ್ತೆ. ಯಾಕೆಂದ್ರೆ ನನಗದ್ ಬೇಕು. 10,000 ರೂಪಾಯಿ ಬಂದಾಗ ಏನಾಗುತ್ತೆ, ನನಗದ್ ಬೇಕು ಅಂತ ಅನ್ಸಿದ್ರು ಕೂಡ ನಾವು ನಮ್ಮ ಶಕ್ತಿ ಮೀರಿ ಅದನ್ನ ಪಡೆಯೋದಕ್ಕೆ ಯೋಗ್ಯತೆಯನ್ನು ಬೆಳೆಸ್ಕೋತೀವಿ. ಆದ್ರೆ ಸುಮ್ಮನೆ ಅಯಾಚಿತವಾಗಿ ಬಂದಾಗ ಅದಕ್ಕೆ ಬೆಲೆ ಇರೋದು. ಹಾಗಾಗಿ ಆ ತರ ಗುಲಾಮರಾಗೋದು ಬೇಡ ಅಂತ ಹೇಳಿದ್ದೆ. ಹೇಗೆ ಸಂಪತ್ತನ್ನ ಗಳಿಸ್ಬಿಟ್ರೆ ಆಯ್ತಾ? ಇಲ್ಲ, ಒಳ್ಳೆಯ ಮಾರ್ಗದಲ್ಲಿ ವಯಂ ಶ್ಯಾಮ ಪತಯೋ ರಯೀಣಾಮ್ ಅಂತ ಹೇಳಿದ್ದ. ಅಂದ್ರೆ ಸನ್ಮಾರ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಗೆ ಗಳಿಸ್ಬೇಕೋ, ಎಷ್ಟು ಬೇಕೋ ಅಷ್ಟನ್ನ ಗಳಿಸಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದ. ಅವಾಗ ನಾವು ಆ ಸಂಪತ್ತಿನ ಒಡೆಯರಾಗ್ತೀವಿ. ಇಲ್ಲೇ ರಾತ್ರಿ ಗಳಿಸ್ಬಿಟ್ರೆ ಏನಾಗತ್ತೆ ಅಂತಂದ್ರೆ ಪೊಲೀಸರಿಗೋ, ಲಾಯರ್ಗೋ ಅಥವಾ ಇನ್ಯಾರಿಗೋ ಇಡಿ ಅಧಿಕಾರಿಗಳಿಗೂ ಕೊಡ್ಬೇಕಾಗತ್ತೆ. ಆ ಥರದ್ದು ಏನಿಲ್ಲ, ಒಳ್ಳೆ ಮಾರ್ಗದಲ್ಲಿ ಕಲ್ಸಿದ್ರೆ ನಾವು ಎಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದೀವಿ, ನಾವು ಎಲ್ಲಾದನ್ನು ಕಟ್ಟಿದೀವಿ ಅಂದಾಗ ಸರಿ ಇರಲ್ಲ. ಹಾಗಾಗಿ ಈ ಸಂಪತ್ತಿನ ಬಗ್ಗೆ ನಾವು ವೈರಾಗ್ಯದಿಂದ ಇರಬೇಕು ಅಂತ ಅನ್ನೋದಿಲ್ಲ. ಎಷ್ಟೊಂದು ಮಂತ್ರಗಳಿದೆ ಗೊತ್ತಾ? ಸುಮ್ಮನೆ ಪೂರಕವಾಗಿರೋ 1-2 ಮಂತ್ರ ಹೇಳ್ತೀನಿ. ವಿದ್ಯೆ ರಮಸ್ಯ ಬಹುಮನ್ಯಮಾನ ಅಂತ ಹೇಳಿದ್ದು ಒಂದು ವೇದ ಮಂತ್ರ ಇದೆ. ಅಂದ್ರೆ ನನಗೆ ಇಷ್ಟು 10,000 ರೂಪಾಯಿ ಸಿಕ್ಕಿದ್ಯಪ್ಪ, ಸಿಕ್ಕಾಬಟ್ಟೆ ಜಾಸ್ತಿ ಅಂತ ಅನ್ಕೊಂಡ್ಬಿಡ್ತು ಅಂತಂದ್ರೆ ಏನಾಗುತ್ತೆ? ಚೆನ್ನಾಗಿರುತ್ತೆ ಅವಾಗ. ಹಾಗಾಗಿ ಆ ಮಿತಿಯಲ್ಲಿ ನಾವು ಅದನ್ನ ಅನುಭವಿಸ್ತೀವಿ. ಅಂದ್ರೆ ಶ್ರೇಷ್ಠ ರೀತಿಯಲ್ಲಿ ವ್ಯವಸ್ಥೆ. 10 ರೂಪಾಯಿ ಯಾವ್ದಕ್ಕಾದ್ರೂ ಕೊಡ್ಬೇಕಾದ್ರೆ ಅದಕ್ಕೆ 10 ರೂಪಾಯಿ ಬೆಲೆ ಇದೆಯಾ ಇಲ್ವಾ? ಆ 10 ರೂಪಾಯಿ ಕೊಟ್ರೆ ನಮ್ಗೆ 10 ರೂಪಾಯಿ ಸಾಮಾನು ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಬಿಟ್ಟು ಕೊಡ್ತಾ ಹೋಗ್ತೀವಿ. ಅದೇ 1 ಕೋಟಿ ರೂಪಾಯಿ ಬಂದಾಗ ಆ ತರ ಎಲ್ಲ ಮಾಡಲ್ಲ. ಪಟ್ನಲ್ಲಿ ಅದ್ ಬೇಕು, ಕೊಟ್ರಾಯ್ತು ಬಿಡು ಅಂತನ್ನುವಾಗುತ್ತೆ. ಅಕ್ಷೈರ್ಮಾ ದಿವ್ಯ, ರಾತ್ರಿ ಅಂತ ಹೇಳಿದ್ರು. ಅಕ್ಷೈರ್ಮಾ ದಿವ್ಯ ಅಂದ್ರೆ ಜೂಜಾಡ್ಬೇಡ ಅಂತ ಹೇಳಿ. ಅಂದ್ರೆ ಜೂಜಿನಿಂದ ಒಂದನೇ ಸಿಕ್ಕಾಬಟ್ಟೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ದುಡ್ಡನ್ನ ಗಳಿಸ್ಕೊಳ್ಳುವಂತಹ ವಿಧಾನ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇದೇ ತಲೆ ಹೊಡೆಯೋ ಕೆಲಸ ಮಾಡ್ಬೇಕು. 10 ರೂಪಾಯಿಂದಾಗ 1000 ರೂಪಾಯಿ ಚಾರ್ಜ್ ಮಾಡ್ಬೇಕಾಗತ್ತೆ ಅಷ್ಟೇ. ಆ ತರ ಬಿಟ್ರೆ ಇನ್ಯಾವುದೂ ಇಲ್ಲ. ನ ಪಾಪತ್ವಾಯ ರಾಶಿಯ ಅಂತ ಇನ್ನೊಂದಿದೆ. ಸಂಪತ್ತನ್ನ ಸರಿಯಾಗಿ ವಿನಿಯೋಗಿಸೋಣ ಅಂತ. ಈಗ ಸರಿಯಾಗಿ ವಿನಿಯೋಗಿಸಿದ್ರೆ, ಈಗ ನನಗೆ 10,000 ರೂಪಾಯಿ ಸಂಬಳದಲ್ಲಿ ನಾನು ಸರಿಯಾಗಿ ವಿನಿಯೋಗ ಮಾಡಿದ್ರೆ ಎಲ್ಲಾ ಅವಶ್ಯಕತೆಗಳನ್ನು ತಕ್ಕಂತೆ ಪೂರೈಸ್ಕೋಬಹುದು. ಅತಿಯಾದ ದಿನ ಗೋಡಂಬಿ ಪಾಯಸ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಅದು ಮಾತ್ರ ಕರೆಕ್ಟ್ ಅಷ್ಟೇ. ಹಾಗಾಗಿ ಅಂದ್ರೆ ಸಂಪತ್ತಿನ ಆಗ್ನೆಯಿಂದ ಅದೊಂಥರ ನಮ್ಗೆ ಹೇಳ್ತಾ ಇದೆ, ನಾನು ಇರೋದು 10,000 ರೂಪಾಯಿ, ನನ್ಗೆ ಅಷ್ಟರಲ್ಲೇ ಇರಬೇಕು ಅಂತ ಅನ್ನುವ ಥರದಲ್ಲಿ. ಹಾಗಿದ್ದಾಗ ನಾವು ತಕ್ಕನಾದಂತ ಒಂದು ಮಿತಿ, ಒಂದು ಚೌಕಟ್ಟಿನೊಳಗೆ ನಮ್ಮ ಜೀವನ ಅತ್ಯಂತ ಆನಂದಮಯವಾಗಿರುತ್ತದು. ಇಲ್ಲೇ ಇದ್ರೆ ಏನೇನೋ ಆಗತ್ತೆ ಅಂತ ಹೇಳಿದ್ದ. ಇಲ್ಲಿ ನಾಕಹ ಅಂತ ಅನ್ನುವಂತ ಒಂದು ಪದ ಬಂತು. ವಿಮಾನ ಅಂತ ಅನ್ನೋದಕ್ಕೆ ಹೇಳಿದೆ, ವಿಶೇಷ ಮಾನವಂತನಾಗಿದ್ದಾನೆ ಅಂತ ಹೇಳಿದ್ದ. ಹಾಗೇನೆ ನಾಕಹ ಅಂತ ಬಂತು. ಸ್ವಸ್ಥಭಿತಂ ಏನ ನಾಕಹ. ನಾಕ ಅಂದ್ರೆ ಮೋಕ್ಷ ಅನ್ನೋದನ್ನ ಹೇಳ್ಬಿಟ್ಟು ಅದನ್ನ ಚೂರು ಬಿಡಿಸ್ಬೇಕಾಗತ್ತೆ. ಕ ಅಂತಂದ್ರೆ, ಕಹ ಅಂತಂದ್ರೆ ಸಂತೋಷ ಸುಖ ಅಂತ ಹೇಳಿ. ನ ಅಕಹ, ನ ಕಹ ಅಂತಂದ್ರೆ ಇಲ್ಲ ಅಂತ. ಆದ್ರೆ ಮತ್ತೆ ನ ಅಕಹ, ಕಹ ಅಕಹ ಅಂದ್ರೆ ವಿರುದ್ಧ ಆಯ್ತು. ನ ಅಕಹ ಅಂತಂದ್ರೆ ಸಂತೋಷವಾಗಿರುವಂತಹ ಒಂದು ಸ್ಥಿತಿ ಅಂತ. ಅಂದ್ರೆ ಮೋಕ್ಷದಲ್ಲಿ ನಾವು ಸಂತೋಷದಿಂದ ಇರ್ತೀವಿ ಅಂತ ಹೇಳಿ ಅಂತ ಒಂದು ಕಲ್ಪನೆ ಅಷ್ಟೇನೆ. ಆ ಒಂದು ಸ್ಥಿತಿಗೆ ನಾವು ಹೋಗ್ಬೇಕು. ಯಾಕೆಂದ್ರೆ ಭಗವಂತನನ್ನ ನಾವು ಸದಾನಂದ, ಸಚ್ಚಿದಾನಂದ ಅಂತ ಹೇಳ್ತೀವಿ ನಾವು.
ಹಾಗಾಗಿ ನಾವು ಅಂತಹ ಆನಂದದ ಸ್ಥಿತಿಗೆ ಹೋಗ್ಬೇಕು. ಆನಂದದ ಸ್ಥಿತಿಗೆ ಹೋಗೋದಕ್ಕೆ ನಮ್ಮ ಈ ಜಗತ್ತಿನಲ್ಲಿ ಇರುವಂತಹ ಲೌಕಿಕವಾದಂತಹ ಯಾವುದು ಬೇಕಾಗಲ್ಲ. ಯಾವ ಪದಾರ್ಥ ಆಗ್ಲಿ ಅಥವಾ ಉಪಕರಣಗಳಾಗ್ಲಿ ಯಾವುದು ಬೇಕಾಗಲ್ಲ. ಯಾರೋ ಒಬ್ರು ಹಕ್ಕಿ ಸಂತೋಷವಾಗಿ ಹಾಡ್ತಾ ಇದೆ ಅಂತಂದ್ರೆ ನಮ್ಗೆ ಅಷ್ಟೇ ಸಾಕು. ಈ ಸೂರ್ಯ ಉದಯಿಸ್ತಾ ಇದ್ದಾನೆ, ಅದನ್ನ ನೋಡಿದ್ರೆ ನಾವು ಸಂತೋಷವಾಗಿರ್ಬೋದು, ಆನಂದದಿಂದ ಇರ್ಬೋದು. ಹೀಗಿಂತಹ ಪ್ರಕೃತಿಯನ್ನ ಸೃಷ್ಟಿ ಮಾಡಿದಂತಹ ಭಗವಂತನಿಗೆ ನಮ್ಮೆಲ್ಲ ಕೆಲಸಗಳಿಂದ ನಾವು ಸಮರ್ಪಿತರಾಗೋಣ. ನಾವು ಸಂಪತ್ತಿನ ಒಡೆಯರಾಗೋಣ. ಸಂಪತ್ತು ಅಂತಂದ್ರೆ ಏನು ದುಡ್ಡು ಅಂತಾನೆ ಅಲ್ಲ. ಈಗ ನೀವು ಎಷ್ಟು ಜನ ಬಂದಿದಾರಲ್ಲ, ನೀವು ಒಂದು ಸಂಪತ್ತೆ. ಆ ಸಂಪತ್ತನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ವೇದ ಭಾರತಿ ಕೆಲಸಕ್ಕೆ ಶ್ರಮ ಪಡೋಣ. ಆ ಕೆಲಸದಿಂದ ನಾವು ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದ. ಹರಿ ಓಂ. ಶಾಂತಿ ಮತ್ತು ಹೇಳಿ ಮುಕ್ತಾಯ ಮಾಡೋಣ. ನಾಳೆ ಗುರುವಾರ, ಶುಕ್ರವಾರ ಇದು ಸರ್. ನೀವು ಇಷ್ಟು ಜೊತೆ ಇನ್ಯಾರು ಇದ್ದಾರೆ? ಸಂಜೆ ಬಂದವರು ಇನ್ಯಾರು ಇದ್ದೀರಾ? ಎಲ್ಲ ಬಂದಾಗಿದ್ದಾರೆ. ಇವತ್ತು ಎಲ್ಲ ಬಂದಿದ್ದಾರೆ. ಯಾರು ಬಂದಿಲ್ಲ? ದೊಡ್ಡ ವಿಜಯ್ ಕುಮಾರ್ ಅವರು ಬೆಳಗ್ಗೆ ಬರ್ತಾರೆ. ಸೊ ನೀವು ನಿನ್ನ ತಂಗಿ ಬಂದ ಗೊತ್ತಾಯ್ತು. 2, 3, 5, 3, 8, 2, 11, 11 11 ಜನ. ನೀವು ನಿಮ್ದೇ ಒಂದು ಸಪ್ರೇಟ್ ಸಾಲ ಇರುತ್ತೆ. ಅವರು ವೇದ ಭಾರತ ರೆಗ್ಯುಲರ್ ಮಾಡೋದು ಅವ್ರದ್ದೇ ಇನ್ನೊಂದು ಸಾಲ ಇರುತ್ತೆ. ಸೊ ಇವತ್ತು ಬೆಳಗ್ಗೆ ಒಂದಷ್ಟು ನೀವಿಚ್ಚಿ ಅಭ್ಯಾಸ ಮಾಡಿ. ನೀವು ಇಬ್ಬರು ಒಂದು ಮಂತ್ರ ನೀವು ಹೇಳೋದಿರುತ್ತೆ, ಒಂದು ಮಂತ್ರ ಅವ್ರು ಹೇಳ್ತಾರೆ, ಒಂದು ಮಂತ್ರ ಅವರು, ಒಂದು ಮಂತ್ರ ನೀವು ಹೇಳ್ತಾ ಹೋಗಿ. ಅವಾಗ ನಮಗೆ ಇನ್ನೊಂದಷ್ಟು ಸ್ಫೂರ್ತಿ ಸಿಗುತ್ತೆ, ಉತ್ಸಾಹ ಸಿಗುತ್ತೆ. ಒಟ್ಟಿಗೆ ಹೇಳುವಂತ ಅಭ್ಯಾಸ ಮಾಡೋಣ. 2 ಪಕ್ಷದಲ್ಲಿ ಹೇಳುವಂತ ಅಭ್ಯಾಸನು ಯಾವತ್ತು ಮಾಡೋಣ? ನಾಡಿದ್ದು. ಅವತ್ತು ಎಲ್ಲರೂ 6 ಗಂಟೆಗೆ ಹೇಳಿದ್ರೆ ನೀವೆಲ್ಲ 5:30 5 ಒಂದಷ್ಟು ಅಭ್ಯಾಸ ಮಾಡ್ತಾರೆ. 6 ಗಂಟೆಯಿಂದ ಕಾರ್ಯಕ್ರಮ ಬರುತ್ತೆ. ಅಂತಿಮ ಹೇಳೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.